ತಮಿಳುನಾಡಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗ್ತಾ ಇದೆ. ವಿಜಯ್ ಪಟ್ಟಾಭಿಷೇಕಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3:15ಕ್ಕೆ ವಿಜಯ್ ಪದಗ್ರಹಣ ಖಾಯಂ. ಅಂತೂ ಇಂತೂ ತಮಿಳುನಾಡಿನ ಅಧಿಕಾರದ ಚುಕ್ಕಾಣಿಯನ್ನ ವಿಜಯ್ ಹಿಡಿದಿದ್ದಾರೆ. ನಾಳೆ ವಿಜಯ್ ಜೊತೆ 10 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ವಿಜಯ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಚೆನ್ನೈನ ಟಿವಿಕೆ ಕಚೇರಿ ಎದುರು ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ. 10 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಿದ್ದಾರೆ. ತಮಿಳುನಾಡಿನಲ್ಲಿ ನಾಳೆಯಿಂದ ದಳಪತಿ ದರ್ಬಾರ್ ಶುರುವಾಗ್ತಾ ಇದೆ. ವಿಜಯ್ ಪಟ್ಟಾಭಿಷೇಕಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3:15ಕ್ಕೆ ವಿಜಯ್ ಪದಗ್ರಹಣ ಖಾಯಂ. ಕೊನೆಗೂ 3 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ವಾಪಸ್ ಆಗಿದ್ರು ವಿಜಯ್. ಹಕ್ಕು ಮಂಡನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಕೊನೆಗೂ ಕೂಡ ಇವತ್ತು 6:30ರ ಸುಮಾರಿಗೆ ಲೋಕಭವನಕ್ಕೆ ತೆರಳಿದಂತಹ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾಗಿ 120 ಜನ ಶಾಸಕರ ಬೆಂಬಲದ ಪತ್ರವನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ಕೈಗೆ. ನಂತರ ಈಗ ಕೊನೆಗೂ ಕೂಡ ನಾಳೆ ವಿಜಯ್ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಮಧ್ಯಾಹ್ನ 3:15ಕ್ಕೆ ವಿಜಯ್ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಿದ್ದಾರೆ. ಜೊತೆಗೆ 10 ಶಾಸಕರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಕಾತರದಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ವಿಜಯ್ ಅಭಿಮಾನಿ ಬಳಗ ಸಾಕಷ್ಟು ಸಂಭ್ರಮಿಸ್ತಾ ಇದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಿದೀವಿ. ನಿನ್ನೆ ರಾತ್ರಿ ಕೂಡ ಇದೇ ರೀತಿ ಆಗಿತ್ತು. ನಿನ್ನೆ ರಾತ್ರಿ ಕೂಡ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ವಿಸಿಕೆ ಪಕ್ಷ ಯೂಟರ್ನ್ ಹೊಡೆದಿತ್ತು. ಮುಸ್ಲಿಂ ಲೀಗ್ ಕೂಡ ಬೆಂಬಲಕ್ಕೆ ನಿಂತಿರಲಿಲ್ಲ. ಈಗ ವಿಸಿಕೆ ಮತ್ತು ಮುಸ್ಲಿಂ ಲೀಗ್ನ ತಲಾ 2 ಶಾಸಕರು ಕೂಡ ವಿಜಯ್ ಬೆಂಬಲಕ್ಕೆ ನಿಂತಿದ್ದಾರೆ. ಒಟ್ಟು 120 ಶಾಸಕರ ಬಲದೊಂದಿಗೆ ವಿಜಯ್ ಪಟ್ಟಕ್ಕೇರ್ತಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಹೇಗಿದೆ ಸಂಭ್ರಮ? ಅಭಿಮಾನಿಗಳ ಸಂಭ್ರಮ ಹೇಗಿದೆ? ನಾಳೆ ಕಾರ್ಯಕ್ರಮಕ್ಕೆ ಯಾವೆಲ್ಲ ರೀತಿ ತಯಾರಿ ಮಾಡಿಕೊಳ್ಳಲಾಗಿದೆ? ಹರೀಶ, ಅದು ಚೈತ್ರ, ಕೊನೆಗೂ ಕೂಡ ಈಗಾಗಲೇ ಎಲ್ಲೊಂದು ಕಡೆ ಗವರ್ನರ್ ಅವರು ತಮಿಳುನಾಡು ರಾಜ್ಯದ ಜನರಿಗೆ, ಅದ್ರ ಜೊತೆಗೆ ನಟ ವಿಜಯ್ ಅವರಿಗೆ ಒಂದು ರೀತಿ ಖುಷಿ ಸುದ್ದಿಯನ್ನು ಕೊಟ್ಟಿರುವಂತದ್ದು 4ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ. ಯಾಕಂದ್ರೆ ಈಗಾಗಲೇ ಗವರ್ನರ್ ಅವರು 4ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ವಿಜಯ್ ಅವರು ಅಂತಿಮ ಕನ್ವಿನ್ಸ್ ಆಗಿದ್ದಾರೆ. ಯಾಕಂದ್ರೆ ಅವ್ರೇನ್ ಕೇಳಿದ್ರು 120 ಶಾಸಕರ ಬೆಂಬಲ, 118 ಶಾಸಕರ ಮ್ಯಾಜಿಕ್ ನಂಬರ್, ಅದನ್ನ ಈಗಾಗಲೇ ನಟ ವಿಜಯ್ ಅವರು ಕೂಡ ತೋರಿಸಿದ್ದಾರೆ. ಈ ಹಿಂದೆ 2-3 ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಇಲ್ಲೊಂದು ಕಡೆ ಬೆಂಬಲವನ್ನ ಕೋರಿದ್ರು, ಸಂಖ್ಯಾಬಲವನ್ನ. ಆಗ ಅದನ್ನ ತೋರಿಸೋದಕ್ಕೆ ಇಲ್ಲೊಂದು ಕಡೆ ಸಾಧ್ಯವಾಗಿರಲಿಲ್ಲ. ಈಗ ನೇರವಾಗಿ ನಟ ವಿಜಯ್ ಅವರು 120 ಶಾಸಕರ ಬೆಂಬಲವನ್ನ ಗವರ್ನರ್ ಮುಂದೆನೆ ತೋರಿಸಿದ್ದಾರೆ. ಎಡಪಕ್ಷಗಳ ಶಾಸಕರು ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ. ಮತ್ತೆ ನಾವು ಕೂಡ ವಿಜಯ್ ಅವರ ಪರವಾಗಿದ್ದೀವಿ, ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಅಂತಿಮವಾಗಿ ಈಗ ಗವರ್ನರ್ ಅವರು, ಅಂದ್ರೆ ತಮಿಳುನಾಡು ರಾಜ್ಯಪಾಲರಾಗಿರ್ತಕ್ಕಂಥ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಈಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಸರ್ಕಾರ ರಚನೆಗೆ. ಬಹುಶಃ ನಾಳೆ ಮಧ್ಯಾಹ್ನ 3:15ಕ್ಕೆ ಈಗಾಗಲೇ ಪದಗ್ರಹಣ ಕಾರ್ಯಕ್ರಮ ಕೂಡ ಈಗಾಗಲೇ ನಡೆಯೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮೊನ್ನೆ ನಡೆದಿತ್ತು. ಆದ್ರೀಗ ಅಂತಿಮವಾಗಿ ಗವರ್ನರ್ ಆದೇಶ ಕೊಟ್ಟ ಕೂಡಲೇ ಅಲ್ಲಿ ಕಾರ್ಯಕ್ರಮ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಸಿಎಸ್ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಯಾವಾಗ ಈ ಒಂದು ಸುದ್ದಿ ಹೊರಗಡೆ ಬಂತು, ಅದಾದ ಬಳಿಕವಾಗಿ ಇಡೀ ತಮಿಳುನಾಡಲ್ಲಿ ಒಂದು ರೀತಿ ಖುಷಿ ಸಂಭ್ರಮ ಮನೆ ಮಾಡಿರುವಂತದ್ದು. ಲೋಕಭವನದ ಮುಂದೆನೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ಸಹಜವಾಗಿಯೇ ವಿಜಯ್ ಅವರು ಎಲ್ಲೇ ಹೋದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇರ್ತಿದ್ರು. ಅದೇ ರೀತಿಯಾಗಿ ಈಗ ಲೋಕಭವನದ ಮುಂದೆ ಯಾವಾಗ ವಿಜಯ್ ಅವರು ಬಂದ್ರು, ಅದಾದ ಬಳಿಕವಾಗಿ ಜಮಾವಣೆಗೊಂಡಿದ್ರು. ಗವರ್ನರ್ ಇವತ್ತು ಕೊಡ್ತಾರಾ ಇಲ್ವಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಕೂಡ ಕಾಯ್ತಾ ಇದ್ರು, ಬಾಯ್ದಿಂದ ಒಂದು ರೀತಿ ಆತಂಕದಲ್ಲಿ. ಯಾವಾಗ ಕೊನೆ ಕ್ಷಣದಲ್ಲಿ 1.25 ಗಂಟೆಗಳ ಕಾಲ ಚರ್ಚೆ ಮಾಡಿದ ಬಳಿಕವಾಗಿ ಈಗ ಅಧಿಕೃತವಾಗಿ ಗವರ್ನರ್ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಕ್ಕು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈಗ ತಮಿಳುನಾಡಿನ ಜನರು, ಅಭಿಮಾನಿಗಳು, ಕಾರ್ಯಕರ್ತರು ಸಂಪೂರ್ಣವಾಗಿ ಖುಷಿಗೊಂಡಿರುವಂತದ್ದು. ನಾಳೆ ಮಧ್ಯಾಹ್ನ 3:15ಕ್ಕೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ತಮಿಳುನಾಡಿನ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ನಟ ವಿಜಯ್ ಅವರು, ಟಿವಿಕೆ ಪಕ್ಷದ ನಾಯಕರು ಅಧಿಕೃತವಾಗಿ ಮುಖ್ಯಮಂತ್ರಿಗಳಾಗಿ ನಾಳೆ ಮಧ್ಯಾಹ್ನ ಪದಗ್ರಹಣ ಮುಖ್ಯಮಂತ್ರಿಗಳ ಅಧಿಕಾರವನ್ನ ಸ್ವೀಕಾರವನ್ನು ಮಾಡ್ತಿರುವಂತದ್ದು. ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಸಾಧ್ಯತೆ ಕೂಡ ಈಗಾಗಲೇ ಹೆಚ್ಚಿರುವಂತದ್ದು. ಅದ್ರ ಜೊತೆಗೆ ಎಡಪಕ್ಷದ ಶಾಸಕರು ಕೂಡ ಬೆಂಬಲ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ನಟ ವಿಜಯ್ ಅವರು ಅಧಿಕೃತವಾಗಿ ನಾಳೆ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಖಚಿತ ಆಗಿರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.